ಒಂದು ಸಾಮ್ರಾಜ್ಯ ಪತನವಾಗಲು ಹೊರಗಿನ ಶತ್ರುಗಳ ದಾಳಿಯಿಂದಲ್ಲ, ಬದಲಾಗಿ ಒಳಗಿರುವ ದ್ರೋಹಿಗಳಿಂದ. ಮನುಷ್ಯನ ಪತನವೂ ಅಷ್ಟೇ. ಜಗತ್ತು ನಿನ್ನನ್ನು ಸೋಲಿಸುವ ಮುನ್ನ ನಿನ್ನ ಒಳಗಿರುವ ನಿನ್ನದೇ ದೌರ್ಬಲ್ಯಗಳನ್ನು ನಿನ್ನನ್ನು ಪ್ರತಿದಿನ ಕೊಲ್ಲುತ್ತವೆ. ನಿಮಗೆ ಗೊತ್ತಾ, ಜಗತ್ತಿನ 99% ಜನರು ಸಾಧಾರಣವಾಗಿ ಹುಟ್ಟಿ ಸಾಧಾರಣವಾಗಿಯೇ ಸಾಯುತ್ತಾರೆ, ಏಕೆಂದರೆ ಅವರಿಗೆ ಮಹಾ ಅಸ್ತ್ರಗಳ ರಹಸ್ಯ ತಿಳಿದಿಲ್ಲ. ಯಾವ ವ್ಯಕ್ತಿ ತನ್ನ ಅಂತರಂಗದ ಈ 7 ಮಹಾ ಅಸ್ತ್ರಗಳನ್ನು ತಿಳಿದಿರುತ್ತಾನೋ ಅವನು ಗುಲಾಮನನ್ನಾಗಿ ಮಾಡಿಕೊಳ್ಳುತ್ತಾನೆ. ಆತನನ್ನು ಎದುರಿಸಲು ಈ ಬ್ರಹ್ಮಾಂಡದಲ್ಲಿಯೇ ಯಾವ ಶಕ್ತಿಗಳಿಂದಲೂ ಸಾಧ್ಯವಿಲ್ಲ. ಇಂದು ನಾವು ನಿಮ್ಮನ್ನು ಒಬ್ಬ ಶಕ್ತಿಯುತ ಹುಡುಗನನ್ನಾಗಿ ಅಥವಾ ಹುಡುಗಿಯನ್ನಾಗಿ ಈ 7 ರಹಸ್ಯಗಳನ್ನು ಹೇಳುತ್ತೇವೆ. ಹಾಗಾದರೆ ತಡ ಮಾಡದೆ ವಿಡಿಯೋ ಕಡೆ ಹೋಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಹಾಗಾದರೆ ಈ 7 ಮಹಾ ಅಸ್ತ್ರಗಳ ಮೊದಲನೇ ಅಸ್ತ್ರ ಯಾವುದೆಂದರೆ ನಿನ್ನ ಮನಸ್ಸು. ಅದನ್ನು ನೆನಪಿಡಿ. ನಿನ್ನ ಮನಸ್ಸು ಕೇವಲ ಒಂದು ಅಂಗವಲ್ಲ, ಅದೊಂದು ಯುದ್ಧ ಭೂಮಿ. ಇದು ನೀನು ಕಳೆಯುತ್ತಿರುವ ಪ್ರತಿ ನಿಮಿಷದ, ನೀನು ನೋಡುತ್ತಿರುವ ಪ್ರತಿ ಅಗ್ಗದ ಮನರಂಜನೆ ನಿನ್ನ ಏಕಾಗ್ರತೆಯನ್ನು ನಾಶ ಮಾಡುತ್ತದೆ. ಇದಕ್ಕೆ ಉದಾಹರಣೆ ಏನೆಂದರೆ, ಆಡುಕುದುರೆಯನ್ನು ಪಳಗಿಸದೆ ಅದರ ಮೇಲೆ ಕುಳಿತರೆ ಅದು ನಿನ್ನನ್ನು ಕಂದಕಕ್ಕೆ ಸಾಯಿಸುತ್ತದೆ. ಅದೇ ಕುದುರೆಯನ್ನು ಪಳಗಿಸಿದರೆ ಅದು ನಿನ್ನನ್ನು ಯುದ್ಧದಲ್ಲಿ ಗೆಲ್ಲಿಸುತ್ತದೆ. ನಿನ್ನ ಮನಸ್ಸು ಈ ಕಾಡು ಕುದುರೆ. ನೆಗೆಟಿವ್ ಆಲೋಚನೆಗಳನ್ನು, ಭಯ, ಅನುಮಾನಗಳನ್ನು ಬರುವುದು ಸಹಜ. ಆದರೆ ಅವುಗಳಿಗೆ ನಿನ್ನ ತಲೆಯಲ್ಲಿ ಬಾಡಿಗೆ ಇಲ್ಲದೆ ಉಳಿದುಕೊಳ್ಳಲು ಅವಕಾಶ ಕೊಡಬೇಡ. ಏಕೆಂದರೆ ಮನಸ್ಸಿನ ಕೀಲಿಕೈ ನಿನ್ನ ಬಳಿ ಇರಲಿ, ಸಾಮಾಜಿಕ ಜಾಲತಾಣಗಳ ಕೈಯಲ್ಲಿ ಅಲ್ಲ. ಇನ್ನು ಎರಡನೇ ಅಸ್ತ್ರ ಯಾವುದೆಂದರೆ ನಮ್ಮ ಬಾಯಿ. ಅತಿಯಾಗಿ ಮಾತನಾಡುವವನು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಮೌನದಲ್ಲಿರುವ ಶಕ್ತಿ 1000 ಆಟಮ್ ಬಾಂಬ್ಗಳಿಗಿಂತಲೂ ದೊಡ್ಡದು. ಇದಕ್ಕೆ ಉದಾಹರಣೆ ಏನೆಂದರೆ, ಖಾಲಿ ಇರುವ ಪಾತ್ರೆ ಹೆಚ್ಚು ಸದ್ದು ಮಾಡುತ್ತದೆ, ತುಂಬಿದ ಕೊಡ ತುಳುಕುವುದಿಲ್ಲ. ನೀನು ಎಷ್ಟು ಕಡಿಮೆ ಮಾತನಾಡುತ್ತೀಯೋ ನಿನ್ನ ಮಾತಿಗೆ ಅಷ್ಟೇ ಬೆಲೆ ಬರುತ್ತದೆ. ನಿನ್ನ ಯೋಜನೆಗಳನ್ನು, ನೀನು ಪಟ್ಟಿರುವ ನೋವನ್ನು, ನಿನ್ನ ಮುಂದಿನ ಗುರಿಯನ್ನು ಜಗತ್ತಿಗೆ ಸಾರಬೇಡ. ಜನರ ಮುಂದೆ ಮೌನಿಯಾಗು, ಆದರೆ ನಿನ್ನ ಕೆಲಸದ ಫಲಿತಾಂಶ ಜಗತ್ತಿಗೆ ಕಿವುಡನಾಗಿದ್ದಷ್ಟೂ ಶಬ್ದ ಮಾಡಲಿ. ನೆನಪಿಡಿ, ಅಪಾಯಕಾರಿ ಪ್ರಾಣಿಗಳು ಬೇಟೆಯಾಡುವಾಗ ಎಂದಿಗೂ ಸದ್ದು ಮಾಡುವುದಿಲ್ಲ. ಇನ್ನು ಮೂರನೇ ಅಸ್ತ್ರ ಯಾವುದೆಂದರೆ ನಿನ್ನ ಚಲನೆ, ಅಂದರೆ ನಿನ್ನ ಮುಂದಿನ ನಡೆ. ಜೀವನವೆಂಬುದು ಒಂದು ಬೃಹತ್ ಚದುರಂಗದಾಟ. ಇಲ್ಲಿ ನಿನ್ನ ಪ್ರತಿಯೊಂದು ಹೆಜ್ಜೆಯೂ ಲೆಕ್ಕಕ್ಕೆ ಬರುತ್ತದೆ. ಇದಕ್ಕೆ ಉದಾಹರಣೆ ಏನೆಂದರೆ, ದಾರಿಯಲ್ಲಿ ಹೋಗುತ್ತಿರುವವರೆಲ್ಲರ ಮೇಲೂ ನಮ್ಮ ಕಲ್ಲು ತೂರುತ್ತಾ ಹೋದರೆ ನಿನ್ನ ಗುರಿ ತಲುಪುವುದು ಅಸಾಧ್ಯ. ನಿನಗೆ ಯಾರೇ ಅವಮಾನ ಮಾಡಿದರೂ ಎಂದು ತಕ್ಷಣ ಪ್ರತಿಕ್ರಿಯಿಸಬೇಡ. ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಎಂದಿಗೂ ಸರಿಯಾಗಿರುವುದಿಲ್ಲ. ನಿನ್ನ ಹೆಜ್ಜೆಗಳು ನಿಗೂಢವಾಗಿರಲಿ. ಯಾರೊಬ್ಬರಿಗೂ ನೀನು ಮುಂದೇನು ಮಾಡುತ್ತೀಯ ಎಂಬ ಸುಳಿವು ಸಿಗದಿರಲಿ. ಸರಿಯಾದ ಸಮಯ ಬಂದಾಗ ಚಿರತೆಯಂತೆ ಒಂದೇ ನೆಗೆತಕ್ಕೆ ನಿನ್ನ ಗುರಿಯನ್ನು ಭೇದಿಸು. ಇನ್ನು ನಾಲ್ಕನೇ ಅಸ್ತ್ರ ಯಾವುದೆಂದರೆ ನಿನ್ನ ಮುಂಜಾನೆ, ನಿನ್ನ ಬೆಳಗಿನ ಸಮಯ. ಯಾವ ಮನುಷ್ಯ ಬೆಳಗಿನ ನಿದ್ರೆಯನ್ನು ಗೆಲ್ಲುತ್ತಾನೋ ಆತ ಜೀವನದಲ್ಲಿ ಏನನ್ನೂ ಗೆಲ್ಲಲಾರ. ಉದಾಹರಣೆ ಏನೆಂದರೆ, ದಿನದ ಮೊದಲ ಯುದ್ಧ ನಡೆಯುವುದೇ ಮುಂಜಾನೆಯ ಹಾಸಿಗೆಯ ಮೇಲೆ. ಇನ್ನೂ 5 ನಿಮಿಷ ಮಲಗೋಣ ಎಂದು ನಿನ್ನ ಮನಸ್ಸು ಹೇಳಿದಾಗ ಅದನ್ನು ಮೆಟ್ಟಿ ನಿಂತು ಎದ್ದರೆ ಆ ದಿನದ ಮೊದಲ ವಿಜಯ ನಿನ್ನದಾಗುತ್ತದೆ. ಜಗತ್ತಿನ ಶ್ರೇಷ್ಠ ಸಾಧಕರೆಲ್ಲರೂ ಸೂರ್ಯ ಹುಟ್ಟುವ ಮುನ್ನವೇ ತಮ್ಮ ಸಾಮ್ರಾಜ್ಯದ ಅಡಿಪಾಯವನ್ನು ಕಟ್ಟಿದವರು. ಮುಂಜಾನೆಯ ಪ್ರಶಾಂತತೆ ನಿನ್ನ ಅಂತರಂಗವನ್ನು ಜಾಗೃತಗೊಳಿಸುವ ದಿವ್ಯ ಔಷಧ. ಎದ್ದೇಳು, ಸೂರ್ಯನನ್ನು ನೀನೇ ಎಚ್ಚರಿಸು. 5ನೇ ಅಸ್ತ್ರ ಯಾವುದೆಂದರೆ ನಾವು ತಿನ್ನುವ ಆಹಾರ. ನಿನ್ನ ದೇಹ ಒಂದು ಕಸದ ಬುಟ್ಟಿಯಲ್ಲ, ಅದೊಂದು ಪವಿತ್ರವಾದ ದೇಗುಲ. ಹಾಗಾದರೆ ನಾಲಿಗೆಯ ಚಪಲಕ್ಕಾಗಿ ನೀನು ತಿನ್ನುವ ಕಲುಷಿತ ಆಹಾರ ನಿನ್ನ ಹೊಟ್ಟೆಯನ್ನು ಮಾತ್ರವಲ್ಲ, ನಿನ್ನ ಆಲೋಚನಾ ಶಕ್ತಿಯನ್ನು ಮಂದಗೊಳಿಸುತ್ತದೆ. ರಹಸ್ಯ ಹುಟ್ಟುವುದೇ ತಾಮಸಿಕ ಆಹಾರದಿಂದ. ನೀನು ಏನನ್ನು ತಿನ್ನುತ್ತೀಯೋ ನಿನ್ನ ರಕ್ತ ಮತ್ತು ವಿಚಾರಗಳು ಅದೇ ಆಗುತ್ತವೆ. ಆಹಾರವನ್ನು ಕೇವಲ ಬದುಕಲು ಮಾತ್ರ ಸೇವಿಸು. ಯಾವುದೇ ಬದುಕುವುದೇ ತಿನ್ನಲು ಎಂಬಂತೆ ಅಲ್ಲ. ದೇಹವನ್ನು ಒಂದು ಆಯುಧದಂತೆ ಪೂಜಿಸು. ಇನ್ನು 6ನೇ ಅಸ್ತ್ರ ಯಾವುದೆಂದರೆ ನಮ್ಮ ಹಣ. ಹಣ ಎಲ್ಲವೂ ಅಲ್ಲ, ಆದರೆ ಹಣವಿಲ್ಲದೆ ಈ
ಜಗತ್ತಿನಲ್ಲಿ ಯಾವುದೂ ಇಲ್ಲ. ಇದೊಂದು ಕಟು ಸತ್ಯ. ಹಣವೆಂಬುದು ಬೆಂಕಿಯ ಹಾಗೆ. ಅದು ನಿನ್ನ ಹಿಡಿತದಲ್ಲಿದ್ದರೆ ನಿನಗೆ ಬೆಳಕು ನೀಡುತ್ತದೆ. ಅದೇ ನಿನ್ನ ತಲೆಗೇರಿದರೆ ಇಡೀ ಜೀವನವನ್ನೇ ಸುಟ್ಟು ಬೂದಿ ಮಾಡುತ್ತದೆ. ಜನರಿಗೆ ತೋರಿಸಿಕೊಳ್ಳಲು ಸಾಲ ಮಾಡಿ ಬದುಕುವುದು ದಡ್ಡತನ. ಪರಮಾವಧಿ ಹಣ ನಿನ್ನ ಅತ್ಯುತ್ತಮ ಸೇವಕನಾಗಿರಲಿ, ಆದರೆ ಎಂದಿಗೂ ನಿನ್ನ ಯಜಮಾನನಾಗಲು ಬಿಡಬೇಡ. ಹಣವನ್ನು ದುಡಿಯಲು ಕಲಿ, ಉಳಿಸಲು ಕಲಿ. ಅದಕ್ಕಿಂತ ಹೆಚ್ಚಾಗಿ ಆ ಹಣ ನಿಮಗಾಗಿ ದುಡಿಯುವಂತೆ ಮಾಡಲು ಕಲಿ. ಕೊನೆಯದಾಗಿ ಯಾವುದೆಂದರೆ, ಕೊನೆಯ ಮತ್ತು ಅತ್ಯಂತ ಪ್ರಬಲವಾದ ಬ್ರಹ್ಮಾಸ್ತ್ರ ಯಾವುದೆಂದರೆ ನಮ್ಮ ಭಾವನೆಗಳು, ಅಂದರೆ ನಮ್ಮ ಮೂಡ್ಸ್. ಈ ಕಲಿಯುಗದಲ್ಲಿ ನೀನು ಅತಿದೊಡ್ಡ ಶಕ್ತಿ ಎಂದರೆ ಯಾವುದಕ್ಕೂ ಪ್ರತಿಕ್ರಿಯಿಸದಿರುವುದು. ಅಂದರೆ ನಿನ್ನನ್ನು ಯಾರು ಹೊಗಳಿದರು ಎಂಬ ಆಕಾಶಕ್ಕೆ ಹಾರಬೇಡ, ಯಾರು ತೆಗಳಿದರು ಎಂದು ಪಾತಾಳಕ್ಕೆ ಕುಸಿಯಬೇಡ. ನಿನ್ನ ಸಂತೋಷ ಮತ್ತು ದುಃಖದ ರಿಮೋಟ್ ಕಂಟ್ರೋಲ್ ಬೇರೆಯವರ ಕೈಯಲ್ಲಿ ಏಕೆ ಕೊಡುತ್ತೀಯ? ಪರ್ವತವು ಎಷ್ಟೇ ಗಾಳಿ ಬೀಸಿದರೂ, ಸಿಡಿಲು ಬಡಿದರೂ ತನ್ನ ಸ್ಥಾನದಿಂದ ಕದಲುವುದಿಲ್ಲ. ಕಲ್ಲಿನಂತೆ ಅಚಲನಾಗು. ಮತ್ತು ಏನೇ ಅಂದುಕೊಳ್ಳಲಿ, ನಿನ್ನ ಭಾವನೆಗಳು ನಿನ್ನ ಗುಲಾಮಲಾಗಬೇಕು. ಅದನ್ನೇ ಭಗವದ್ಗೀತೆಯಲ್ಲಿ ಸ್ಥಿರಪ್ರಜ್ಞ ಎಂದು ಕರೆದಿದ್ದಾರೆ. ಮನಸ್ಸು, ಮಾತು, ಹೆಜ್ಜೆ, ಮುಂಜಾನೆ, ಆಹಾರ, ಹಣ ಮತ್ತು ಭಾವನೆ, ಈ 7 ಕುದುರೆಗಳ ಲಗಾಮು ಯಾರ ಕೈಯಲ್ಲಿರುತ್ತದೆಯೋ ಆತನ ಜೀವನವೆಂಬ ರಥವನ್ನು ತಡೆಯಲು ಸಾಕ್ಷಾತ್ ಕಾಲಭೈರವನೇ ಬಂದರೂ ಸಾಧ್ಯವಿಲ್ಲ. ಈಗ ನಿರ್ಧಾರ ಮಾಡಿ, ನಿಮ್ಮ ಕೈಯಲ್ಲಿದೆ. ದಿನವಿಡೀ ಮೊಬೈಲ್ ನೋಡುತ್ತಾ ನಿನ್ನ ಜೀವನವನ್ನು ನಾಶ ಮಾಡಿಕೊಳ್ಳುತ್ತೀಯಾ, ಅಥವಾ ಈ 7 ಅಸ್ತ್ರಗಳನ್ನು ಹಿಡಿದು ನಿನ್ನದೇ ಆದ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳುತ್ತೀಯಾ? ಅವನಲ್ಲ. ಹೋರಾಡುವ ಯೋಧ ಎನ್ನುವುದಾದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ನಿನ್ನ ಒಬ್ಬ ಅನ್ಸ್ಟಾಪಬಲ್ ಎಂದು ಟೈಪ್ ಮಾಡು. ನಿನ್ನ ಅಂತರಂಗದ ಶಕ್ತಿಯನ್ನು ಜಾಗೃತಗೊಳಿಸುವ ಇಂತಹ 10 ಹಲವು ರಹಸ್ಯಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಂಬಲಿಸಿ. ಜೈ ಹಿಂದ್.